ಬೆಂಗಳೂರಿನ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ ಹೊರ ರಾಜ್ಯದ ಯುವತಿ. ಬೆಂಗಳೂರಿನಲ್ಲಿ ಮೇ 31ರಂದು ಹೊರ ರಾಜ್ಯದ ಯುವತಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ ಘಟನೆ ಬೆಂಗಳೂರಿನ ಬೆಳ್ಳಂದೂರು ವೃತ್ತದಲ್ಲಿ ನಡೆದಿದೆ. ಸ್ಕೂಟಿಗೆ ಆಟೋ ಟಚ್ ಆಗುತ್ತೆಂದು ಆಟೋ ಚಾಲಕ ಮತ್ತು ಯುವತಿ ನಡುವೆ ವಾಗ್ವಾದ ನಡೆದಿದೆ. ಮಾತಿಗೆ ಮಾತು ಬೆಳೆದು ಆಟೋ ಚಾಲಕನಿಗೆ ಯುವತಿ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಯುವತಿ ಚಪ್ಪಲಿಯಿಂದ ಹೊಡೆಯುವ ವಿಡಿಯೋ ಆಟೋ ಚಾಲಕನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಸದ್ಯ ಆಟೋ ಚಾಲಕ ಹಾಗೂ ಆಟೋ ಚಾಲಕರ ಒಕ್ಕೂಟದ ಹಲವಾರು ಸದಸ್ಯರು ಪೊಲೀಸ್ ಠಾಣೆಯ ಎದುರು ಸಭೆ ಸೇರಿ ಹೊರರಾಜ್ಯದ ಯುವತಿಯ ಮೇಲೆ ದೂರು ದಾಖಲಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ. ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಈ ಮಹಿಳೆಯನ್ನು ಬಂಧಿಸುವಂತೆ ಪೊಲೀಸ್ ಆಯುಕ್ತರಿಗೆ ಹಾಗೂ ಗೃಹ ಸಚಿವರಿಗೆ ಚಾಲಕರಿಂದ ಮನವಿ ಮಾಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಈಗೇನು ನಾವೆಲ್ಲ ನೋಡಿರ್ಬೇಕು, ಒಂದು 10 ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಇದೇ ಡ್ರೈವರ್ಗೆ ಆ ಲೇಡೀಸ್ ಹಲ್ಲೆ ಮಾಡಿರೋಂಥದ್ದು. ಏನಕ್ಕೆ ಈ ಲೈವ್ ಮಾಡ್ತಾರ ವಿಚಾರ ಅಂದ್ರೆ, ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ, ಚಪ್ಪಲಿ ಹೊಡೆದಿರ ಅಂತ ಅವಳು ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ. ಪೊಲೀಸರು ಕೇಳಿದ್ರೆ ಇನ್ನು ಬರ್ಬೇಕು ನೋಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ಇಲ್ಲಿ ದುಡ್ಕೊಂಡ್ ತಿನ್ನಕ್ಕೆ ಹೋಗ್ತಾ ಇಲ್ಲ. ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಹಲ್ಲೆ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ? ಕನ್ನಡ ಎಲ್ಲೂ ಬಂದೈತೆ? ಕನ್ನಡದ ಅಸ್ತಿತ್ವ ಎಲ್ಲೂ ಬಂದೈತೆ? ಏನ್ ಅರ್ಥ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇವತ್ತು ರೋಡಲ್ಲಿ ಹೊಡೆದಿರ ಅಂತವ್ರು ನಾಳೆ ಮನೆಗ್ ನುಗ್ಗಿ ಹೊಡ್ತಾರೆ ಒಬ್ಬೊಬ್ರ ಕನ್ನಡಿಗರು. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವ್ರು ಗಾಡಿ ಟೆಚ್ಚು ಮಾಡಿಲ್ಲ. ಇವ್ರು ಹೇಳ್ತಾನೆ ಇದಾರೆ ಅಲ್ಲೆಲ್ಲ CCTV ಚೆಕ್ ಮಾಡಿಸಿ ಅಂತ. ಅವ್ರು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಈ ಅಪ್ಪ ಸುಮ್ನೆ ಇರ್ಬೋದು, ಅದೇ ಜಾಗದಲ್ಲಿ ಬೇರೆ ಯಾರು ಖಂಡಿತ ಸುಮ್ನೆ ಇರ್ತಿಲ್ಲ. ಇವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು. ಖಂಡಿತವಾಗಿ ಇದನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವಳು ಇಲ್ಲಿ ಬರ್ಲೇಬೇಕು. ಕರ್ನಾಟಕದಿಂದ ಅವ್ಳು ಗಡಿಪಾರ ಆಗ್ಬೇಕು. ಅಲ್ಲಿ ಗಂಟೆ ಬಿಡಲ್ಲ. ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ದಯವಿಟ್ಟು ಚಾಲಕರ वीडियो जो बना वीडियो बना रहे हैं क्यों? किसको पूछने का? किसको पूछने का? किसको पूछने का? बनाएगा वीडियो, बना वीडियो। हेलो, मारो मारो चलेगा, मारो वीडियो बनाएगा ना? बना रहे मारो। वीडियो हाँ बना वीडियो चल बना वीडियो बना वीडियो बना वीडियो यार है ना पंकज, ये यहाँ पे एक ऑटो वाला है, ये बदतमीजी करे से मेरा पैर कुचला, उसके बाद ये वीडियो बना रहे खड़े होके। हेलो जी ओके प्लीज कमिंग। चलो बनाओ वीडियो नहीं बनाया चलो ಅಣ್ಣ. ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ, ನಾನು ಆ ಕಡೆ ಹೋಗ್ತಾ ಇದೀನಿ. ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯಾರ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ ಗಾಡಿಗೂ ಟೆಚ್ಚೇ ಆಗ್ಲಿಲ್ಲ. ಹತ್ರಕ್ ಬಂದ್ಬಿಟ್ಟು ನನ್ಗೆ ಆವಾಜ್ ಆಗ್ತಾವ್ರೆ. ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಾ ಅಕ್ಕಪಕ್ಕ ಅಣ್ಣ ಅಕ್ಕಪಕ್ಕ ಯಾವ್ದಾದ್ರು ಕ್ಯಾಮ್ರಾ ಚೆಕ್ ಮಾಡೋಣ. ನನ್ ಗಾಡಿ ಎಲ್ಲಿ ಹೋಗ್ತೈತೆ ಅಂತ ಯಾವ್ದಾದ್ರು ಅಕ್ಕಪಕ್ಕ ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ಚೇತನ್ ಮಾತಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಬೆಳವಣಿಗೆಗಳನ್ನ ನೋಡಿದ್ರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ಏನು ಹೊರರಾಜ್ಯದಿಂದ ಬಂದಂತ ಗೂಂಡಾ ಮಹಿಳೆ ಅವಳ ಮೇಲೆ FIR ಆಗಿದೆ. ಹಾಗೆ ಏನು ನಾಳೆ ಅಥವಾ ನಾಡಿದ್ದು ನಾಳೆ ಭಾನುವಾರದಿಂದ ನಾಡಿದ್ದು ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ನೀಡಲಾಗುತ್ತೆ. ಇವಳು ಏನು ಹಲ್ಲೆ ಮಾಡಿದ್ದಾಳೆ, ಇವಳು ಕರ್ನಾಟಕದಿಂದ ಹೋಗ್ಬೇಕು. ಕರ್ನಾಟಕ ರಾಜ್ಯದಿಂದ ಹೊರಗಡೆ ಹೋಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ. ಏನು ಲೊಕೇಶನ್ ಅವ್ರ ಹಲ್ಲೆ ಆಗಿದೆ ಆ ವಿಚಾರವಾಗಿ ಬಂದು ಸಹಕರಿಸಿದಂತ ಎಲ್ಲಾ ಸಂಘಟನೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುಮಾರು ಜನ ನಾವೆಲ್ಲೂ ಸಹ ಬೆಂಬಲ ಸೂಚಿಸಿದ್ದೀರಾ. ಹಾಗೆ ಎಲ್ಲಾ ಅಧ್ಯಕ್ಷಗಳು ಸಹ ವಿಡಿಯೋ ಮುಖಾಂತರ ಚಾಲಕರಿಗೊಂದು ಭರವಸೆ ಮೂಡಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಹಾಗೆ ಏನಿವತ್ತು ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಂತ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಅಧ್ಯಕ್ಷಗಳಿಗೆ, ಹಾಗೆ ಮುಖ್ಯವಾಗಿ ಎಲ್ಲ ನಮ್ಮ ಚಾಲಕ ಸಂಘಟನೆಗಳ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ಖಂಡಿತವಾಗಿ ಕನ್ನಡ ಅಂದಾಗ ಕನ್ನಡ ಪರ ಸಂಘಟನೆಗಳೇ ಬಂದು ನಿಲ್ಲಬೇಕು ಅನ್ನೋದನ್ನ ಬಿಟ್ಟು ಚಾಲಕರ ಪರ ಸಂಘಟನೆಗಳು ಸಹ ಕನ್ನಡಕ್ಕೋಸ್ಕರ ಕನ್ನಡಕ್ಕಾಗಿ ಇದಾವೆ ಅನ್ನೋದನ್ನ ತಾವೆಲ್ಲರೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಏನು ಈ FIR ಆಗಿದೆ, ಈ FIR ಮುಖೇನ ಖಂಡಿತವಾಗಿ ಮನವಿ ಮಾಡ್ತೀರಿ. ಏನು ಹಲ್ಲೆ ಮಾಡಿದಾಳೆ ಅವಳನ್ನ ಬಿಡೋದಿಲ್ಲ. ಯಾಕೆಂದ್ರೆ ಅವಳ ಅಡ್ರೆಸ್ ಸಹ ಸಿಕ್ಕಿಲ್ಲ. ಮರ್ಯಾದೆ ನಾನು ಖಂಡಿತವಾಗಿ ಹೆಣ್ಮಕ್ಳು ಮರ್ಯಾದೆ ಕೊಡ್ಬೇಕಾದ್ರೆ ಇವಳು ಮಾಡಿರೋಂಥ ಕೆಲಸ ನೋಡಿದ್ರೆ ಎಂತ ಗಂಡಸರು ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ.